ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಮ್ಮ ರಾಜ್ಯ ಸರ್ಕಾರ ಬಿಎಂಟಿಸಿ ಆಗಿರ್ಬೋದು, ಕೆಎಸ್ಆರ್ಟಿಸಿ ಆಗಿರ್ಬೋದು, ಇವನ್ ಎರಡನ್ನೂ ಸೇರಿ 4 ನಿಗಮಗಳ ಒಂದು ಬಸ್ ದರ ಅಂತ ಅಂದ್ರೆ ಟಿಕೆಟ್ ದರವನ್ನ ಇಲ್ಲಿ ಹೆಚ್ಚಳ ಮಾಡಿದ್ದಾರೆ. ಸೊ ಆಗಿದೆ ಇದನ್ನೇನಾದ್ರೂ ಹೆಚ್ಚಳ ಮಾಡಿದ್ದಕ್ಕೆ ಶಕ್ತಿ ಯೋಜನೆ ಬಂದ್ಗಿಂದ ಏನಾದ್ರೂ ಮಾಡಿದ್ರ ಅನ್ನೋದು ಇನ್ನೂ ಕೂಡ ಕೆಲವರಲ್ಲಿ ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಏನಾದ್ರೂ ಅಫಿಷಿಯಲ್ ನೋಟಿಫಿಕೇಶನ್ ಬಂತ, ಸೊ ಯಾವಾಗಿಂದ ದರ ಹೆಚ್ಚಳ ಆಗಿದೆ ಅನ್ನೋದು ಕೂಡ ಇನ್ನೂ ಕೆಲವರಿಗೆ ತಿಳ್ಕೊಂಡಿರಲ್ಲ. ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇದನ್ನ ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದಿನ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ರಾಜ್ಯ ಸರ್ಕಾರ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಜೊತೆಗೆ ಕಲ್ಯಾಣ ಸಾರಿಗೆ ಆಗಿರ್ಬೋದು, ಇನ್ನೂ ಒಂದು ನಿಗಮದ ಪ್ರತಿಯೊಂದು 4 ನಿಗಮ ಏನಿದೆ 4 ನಿಗಮದ ಒಂದು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಅದು ಎಷ್ಟು 15% ಹೆಚ್ಚಳ ಮಾಡಿದ್ದಾರೆ ಅಂತ ಅಂದ್ರೆ 10 ರೂಪಾಯಿಗೆ 1.5 ರೂಪಾಯಿ ಹೆಚ್ಚಳ, 20 ರೂಪಾಯಿಗೆ 3 ರೂಪಾಯಿ ಹೆಚ್ಚಳ ಅಂತ ಇಲ್ಲಿ ಅಲ್ಲಿಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಷ್ಟು ಹೆಚ್ಚಳ ಮಾಡಿದ್ದಾರೆ. ಇದನ್ನ ಮಧ್ಯರಾತ್ರಿ 12 ಗಂಟೆಯಿಂದನೇ ಇಲ್ಲಿ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಅನ್ನ ಜಾರಿಗೆ ತಂದಿದ್ದಾರೆ. ಮಧ್ಯರಾತ್ರಿ 12 ಗಂಟೆಯಿಂದನೇ ನಿಮಗೆ ಆಲ್ರೆಡಿ ಅಪ್ಲೈ ಆಗ್ಬಿಟ್ಟಿದೆ. ಸೊ ಏನು ಬಸ್ ಚಾರ್ಜ್ ಇವಾಗ ರನ್ನಿಂಗ್ ಆಗ್ತಾ ಇದೆ ಪುರುಷರಿಗೆ. ಸೊ ಅದ್ರ ಜೊತೆಗೆ ಇವಾಗ 15% ಹೆಚ್ಚಳವಾಗಿ ನೀವು ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. 12 ಗಂಟೆಯಿಂದನೇ ಜಾರಿಗೆ ತಂದಿರುವಂತದ್ದು. ಹಾಗೆ ಶಕ್ತಿ ಯೋಜನೆ ಏನಾದ್ರೂ ಇಲ್ಲಿ ಸ್ಟಾಪ್ ಆಯ್ತಾ? ಸೊ ಶಕ್ತಿ ಯೋಜನೆಗೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗಿಲ್ಲ. ಯಾಕೆಂತಂದ್ರೆ ಮಹಿಳೆಯರಿಗೆ ಶಕ್ತಿ ಯೋಜನೆಯನ್ನ ಕೊಟ್ಬಿಟ್ಟು ಅವ್ರು ಏನಾದ್ರೂ ಹಿಂಪಡೆದ್ರೆ ಮಹಿಳೆಯರು ಸುಮ್ಮನೆ ಇರ್ತಾರಾ? ಸೊ ನಮ್ಮ ಪುರುಷರು ಒಂದು ಪಕ್ಷ ಸುಮ್ಮನೆ ಆದ್ರೆ ಆಗ್ತಾರೆ, ಮಹಿಳೆಯರು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಒಂದ್ಸಲ ಯಾರಿಗೆ ಆಗ್ಲಿ ರುಚಿ ತೋರಿಸ್ಬಿಟ್ಟು ನಾವು ಮತ್ತೆ ಅದನ್ನ ಕೊಡಲ್ಲ ಅಂತ ಅಂದ್ರೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಅದರಲ್ಲೂ ಮಹಿಳೆಯರು ಅಂತೂ ದಂಗೆನೆ ಎಬ್ಬರಿಸ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇದು ರಾಜ್ಯ ಸರ್ಕಾರ ತುಂಬಾನೇ ತಲೆಗೆ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ. ಯಾಕೆಂತಂದ್ರೆ ಶಕ್ತಿ ಯೋಜನೆ ಸ್ಟಾಪ್ ಮಾಡ್ಬಿಟ್ಟು ನಾವೆಲ್ಲಿ ಉಳ್ಕೊಳ್ಳೋದು, ನಮ್ಮ ಸರ್ಕಾರನೇ ಬೀಳಿಸ್ಬಿಡ್ತಾರೆ ಮಹಿಳೆಯರು ಅಂತ ಅನ್ಕೊಂಡು ಇವಾಗ ಶಕ್ತಿ ಯೋಜನೆಗೆ ಯಾವುದೇ ರೀತಿ ಎಫೆಕ್ಟ್ ಇಲ್ಲ. ಬಟ್ ಪುರುಷರಿಗೆ ಮಾತ್ರ ಇಲ್ಲಿ 15% ಒಂದು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂತದ್ದು ಆಲ್ರೆಡಿ 12 ಗಂಟೆಯಿಂದ ನಿಮಗೆ ಅಪ್ಲೈ ಆಗಿದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಮೆಟ್ರೋ ದರವನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಂದಿನಿ ಹಾಲಿನ ದರವನ್ನ 5 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು 2 ರೂಪಾಯಿ ಹೆಚ್ಚಳ ಮಾಡಿಬಿಟ್ಟು 4-5 ತಿಂಗಳಾಗಿಲ್ಲ, ಆಲ್ರೆಡಿ 5 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಸೊ ಟೌನ್ ಅಲ್ಲಿ ಇರೋರ್ಗಂತೂ ಬರೆ ಮೇಲೆ ಬರೆ ಅಂತಾನೆ ಹೇಳ್ಬೋದು. ಸೊ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಏನಂತ ಅಂದ್ರೆ ವಾರ್ಷಿಕವಾಗಿ 365 ಕೋಟಿ ಖರ್ಚಾಗುತ್ತಂತೆ ಇಲ್ಲಿ ಸಾರಿಗೆ ಇಲಾಖೆಗೆ. ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಸಾರಿಗೆ ಇಲಾಖೆ ಇಂಪ್ರೂವ್ಮೆಂಟ್ಗೆ ಆಗಿರ್ಬೋದು, ಅದರ ಒಂದು ಮೇಂಟೆನೆನ್ಸ್ ಆಗಿರ್ಬೋದು, ಹಣ ತುಂಬಾನೇ ಶಾರ್ಟೇಜ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು 15% ದರವನ್ನ ಹೆಚ್ಚಳ ಮಾಡಿದೀವಿ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇವ್ರನ್ನ ಯೋಜನೆ ಕೊಡ್ರಿ ಅಂತ ಕೇಳಿದವ್ರು ಯಾರು? ಸೊ ಅವರ ಒಂದು ಅನುಕೂಲಕ್ಕೋಸ್ಕರ ಅಂತ ಅಂದ್ರೆ ಅವರು ರಾಜ್ಯ ಸರ್ಕಾರದಲ್ಲಿ ಆಡಳಿತಕ್ಕೆ ಬರಬೇಕು ಅನ್ನೋದಕ್ಕೋಸ್ಕರ 5 ಗ್ಯಾರಂಟಿಗಳು ಅಂತ ಕೊಟ್ಟರು. ಸೊ ಹಾಗಾಗಿ 5 ಗ್ಯಾರಂಟಿ ಕೊಟ್ಟಿದ್ದಕ್ಕೆ ನಮ್ಮ ಜನ ಓಟ್ ಹಾಕಿದ್ರು. ಈಗ ಅದೇ ಗ್ಯಾರಂಟಿಗಳನ್ನ ನಮಗೆ ಕೊಡೋದಕ್ಕೋಸ್ಕರ ತುಂಬಾನೇ ಪೇಚಾಡ್ತಾ ಇದ್ದಾರೆ. ಸೊ ಹಾಗಲ್ಲ ಅಂತ ಅಂದ್ಮೇಲೆ ಗ್ಯಾರಂಟಿಗಳನ್ನ ಕೊಡಬಾರ್ದು, ಗೆಲ್ಲೋದಕ್ಕೋಸ್ಕರ ಸೊ ಏನ್ ಬೇಕಿದ್ರು ಮಾಡುತ್ತೆ ನಮ್ಮ ಸರ್ಕಾರ ಅನ್ನೋದಕ್ಕೆ ಉದಾಹರಣೆ ಇದೆ ಅಂತಾನೆ ಹೇಳ್ಬೋದು. ಸೊ ನೋಡೋಣ, ಇವಾಗ ಸದ್ಯಕ್ಕೇನು ಬಸ್ ಟಿಕೆಟ್ ದರ ಹೆಚ್ಚಳ ಆಗ್ಬಿಟ್ಟಿದೆ. ಇನ್ನು ಮೆಟ್ರೋ ಆಗಿರ್ಬೋದು, ಇನ್ನು ಉಳಿದಂತಹ ಯಾವುದಕ್ಕೂ ಕೂಡ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ. ಸೊ ಅದಕ್ಕೆ ಅಫಿಷಿಯಲ್ ನೋಟಿಫಿಕೇಶನ್ ಬಂತು ಅಂತ ಅಂದ್ರೆ ನಿಮಗೆ ಎಲ್ಲಾದ್ರೂ ಒಂದು ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂತ ಕನ್ಫರ್ಮ್ ಆಗೋಗ್ಬಿಡುತ್ತೆ. ಸೊ ಈ ಬೆಲೆ ಏರಿಕೆ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.